ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಪ್ರಪಂಚದ ಅತಿ ಕುತೂಹಲಕಾರಿ ಹಾವಿನ ಬಗ್ಗೆ ತಿಳಿಯೋಣ. ನೀವು ಆಡರ್ ಹಾವಿನ ಬಗ್ಗೆ ಎಂದಾದರೂ ಕೇಳಿದ್ದೀರಾ? ಇದು ಜಗತ್ತಿನ ಬಹುತೇಕ ಭಾಗಗಳಲ್ಲಿ ಕಂಡುಬರುವ ಒಂದು ವಿಶಿಷ್ಟ ಹಾವು. ಇವುಗಳ ಬಗ್ಗೆ ನೀವು ತಿಳಿದುಕೊಳ್ಳಲೇಬೇಕಾದ ಕೆಲವು ಅಚ್ಚರಿಯ ವಿಷಯಗಳು ಇಲ್ಲಿವೆ. ಆಡರ್ ಹಾವುಗಳು ವೈಪರ್ ಕುಟುಂಬಕ್ಕೆ ಸೇರಿದ ಪ್ರಭೇದಗಳಾಗಿವೆ. ವೈಜ್ಞಾನಿಕವಾಗಿ ಇವುಗಳನ್ನು ವೇಪರ್ ಬೇರಸ್ ಎಂದು ಕರೆಯುತ್ತಾರೆ. ಇವು ಮುಖ್ಯವಾಗಿ ಯುರೋಪ್ ಮತ್ತು ಏಷ್ಯಾದ ಭಾಗಗಳಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತವೆ. ಇವುಗಳ ದೇಹ ರಚನೆ ತುಂಬಾ ಗಟ್ಟಿಯಾಗಿ ಮತ್ತು ಚಿಕ್ಕದಾಗಿರುತ್ತದೆ. ಆಡರ್ ಹಾವಿನ ಬಣ್ಣವು ಪ್ರದೇಶಕ್ಕೆ ಅನುಗುಣವಾಗಿ ಬದಲಾಗುತ್ತದೆ. ಸಾಮಾನ್ಯವಾಗಿ ಇವು ಬೂದು, ಕಂದು ಅಥವಾ ಕೆಂಪು ಬಣ್ಣದಲ್ಲಿರುತ್ತವೆ. ಇವುಗಳ ಬೆನ್ನಿನ ಮೇಲೆ ವಜ್ರಾಕೃತಿಯ ಚುಕ್ಕಿಗಳು ಇರುತ್ತವೆ. ಇದು ಹಾವುಗಳನ್ನು ಗುರುತಿಸಲು ಇರುವ ಪ್ರಮುಖ ಲಕ್ಷಣವಾಗಿದೆ. ಈ ಹಾವುಗಳು ತುಂಬಾ ನಾಚಿಕೆ ಸ್ವಭಾವದವು. ಇವು ಸಾಮಾನ್ಯವಾಗಿ ಮನುಷ್ಯರ ಹತ್ತಿರ ಹೋಗಲು ಬಯಸುವುದಿಲ್ಲ. ಆಡರ್ ಹಾವುಗಳು ಕಲ್ಲು ಬಂಡೆಗಳ ಮಧ್ಯೆ ವಾಸಿಸಲು ಇಷ್ಟಪಡುತ್ತವೆ. ಹುಲ್ಲುಗಾವಲುಗಳು ಮತ್ತು ಕಾಡಿನ ಅಂಚುಗಳು ಇವುಗಳಿಗೆ ನೆಚ್ಚಿನ ತಾಣ. ಇವುಗಳ ಮರೆಮಾಚುವ ಶಕ್ತಿ ಅದ್ಭುತವಾಗಿದೆ. ಒಣಗಿದ ಎಲೆಗಳ ನಡುವೆ ಇದ್ದರೆ ಇವುಗಳನ್ನು ಕಂಡು ಹಿಡಿಯುವುದು ಕಷ್ಟ. ಸೂರ್ಯನ ಶಾಖವನ್ನು ಪಡೆಯಲು ಇವು ಬಯಲಿನಲ್ಲಿ ಮಲಗುತ್ತವೆ. ಇವುಗಳ ಶರೀರವು ತುಂಬಾ ತಂಪಾದ ವಾತಾವರಣದಲ್ಲೂ ಬದುಕಬಲ್ಲದು. ಅತಿ ಕಡಿಮೆ ತಾಪಮಾನವನ್ನು ತಡೆದುಕೊಳ್ಳುವ ಏಕೈಕ ಹಾವುಗಳಲ್ಲಿ ಇವು ಕೂಡ ಒಂದು. ಚಳಿಗಾಲದಲ್ಲಿ ಇವು ಸುಪ್ತಾವಸ್ಥೆಗೆ ಹೋಗುತ್ತವೆ. ಇವುಗಳನ್ನು ಹೈಬರ್ನೇಷನ್ ಎಂದು ಕರೆಯುತ್ತಾರೆ. ಮಣ್ಣಿನೊಳಗೆ ಅಥವಾ ಮರದ ಪೊಟರೆಗಳಲ್ಲಿ ಇವು ಆಶ್ರಯ ಪಡೆಯುತ್ತವೆ. ವಸಂತಕಾಲ ಬಂದಾಗ ಇವು ಮತ್ತೆ ಹೊರಬರುತ್ತವೆ. ಇವುಗಳ ಶರೀರದ ವಿನ್ಯಾಸ ಪರಿಸರಕ್ಕೆ ಅಚ್ಚುಕಟ್ಟಾಗಿ ಹೊಂದಿಕೊಳ್ಳುತ್ತದೆ. ಮಣ್ಣಿನ ಬಣ್ಣ ಮತ್ತು ಕಲ್ಲಿನ ಬಣ್ಣ ಇವುಗಳಿಗೆ ರಕ್ಷಣಾ ಕವಚ. ಶತ್ರುಗಳಿಂದ ತಪ್ಪಿಸಿಕೊಳ್ಳಲು ಇದು ಇವುಗಳಿಗೆ ಸಹಾಯ ಮಾಡುತ್ತದೆ. ಪ್ರಕೃತಿಯ ವಿಸ್ಮಯಗಳಲ್ಲಿ ಈ ಹಾವಿನ ಬಣ್ಣದ ಹೊಂದಾಣಿಕೆಯು ಒಂದು. ಇವುಗಳ ಆಹಾರದ ಕ್ರಮದ ಬಗ್ಗೆ ನಿಮಗೆ ತಿಳಿದಿದೆಯೇ? ಆಡರ್ ಹಾವುಗಳು ಮುಖ್ಯವಾಗಿ ಸಣ್ಣ ಸಸ್ತನಿಗಳನ್ನು ತಿನ್ನುತ್ತವೆ. ಇಲಿಗಳು, ಕಪ್ಪೆಗಳು ಮತ್ತು ಹಲ್ಲಿಗಳು ಇವುಗಳ ಮುಖ್ಯ ಆಹಾರ. ಇವುಗಳು ಬೇಟೆಯಾಡುವ ರೀತಿ ತುಂಬಾ ವಿಶಿಷ್ಟವಾಗಿದೆ. ಇವು ತುಂಬಾ ವೇಗವಾಗಿ ಓಡಿ ಬೇಟೆಯನ್ನು ಹಿಡಿಯುವುದಿಲ್ಲ. ಬದಲಿಗೆ ಶಾಂತವಾಗಿ ಕಾಯುತ್ತಾ ಕುಳಿತುಕೊಳ್ಳುತ್ತವೆ. ಬೇಟೆ ಹತ್ತಿರ ಬಂದಾಗ ಮಿಂಚಿನ ವೇಗದಲ್ಲಿ ದಾಳಿ ಮಾಡುತ್ತವೆ. ಇವುಗಳ ಕಡಿತವು ಅತಿ ಕಡಿಮೆ ಸಮಯದಲ್ಲಿ ವಿಷವನ್ನು ದೇಹಕ್ಕೆ ಸೇರಿಸುತ್ತದೆ. ವಿಷವು ಬೇಟೆಯ ನರಮಂಡಲವನ್ನು ತಕ್ಷಣವೇ ಸ್ಥಗಿತಗೊಳಿಸುತ್ತದೆ. ನಂತರ ಅವು ಬೇಟೆಯನ್ನು ನುಂಗುತ್ತವೆ. ಜೀರ್ಣಕ್ರಿಯೆಗೆ ಇವುಗಳಿಗೆ ಸಾಕಷ್ಟು ಸಮಯ ಬೇಕಾಗುತ್ತದೆ. ಒಂದು ದೊಡ್ಡ ಆಹಾರ ತಿಂದರೆ ಹಲವು ದಿನಗಳ ಕಾಲ ಇವುಗಳಿಗೆ ಹಸಿವಾಗುವುದಿಲ್ಲ. ಆಹಾರವನ್ನು ಹುಡುಕುವಾಗ ಇವು ತಮ್ಮ ಜಿಹ್ವೆಯನ್ನು ಬಳಸುತ್ತವೆ. ಸುತ್ತಲಿನ ವಾಸನೆಯನ್ನು ಗ್ರಹಿಸಲು ಇವುಗಳಿಗೆ ನಾಲಿಗೆಯೇ ಮುಖ್ಯ. ಇವುಗಳ ದೃಷ್ಟಿಶಕ್ತಿಯು ಸಹ ತುಂಬಾ ಚುರುಕಾಗಿದೆ. ಇವುಗಳ ಸಂತಾನೋತ್ಪತ್ತಿ ಪ್ರಕ್ರಿಯೆಯು ಕುತೂಹಲಕಾರಿಯಾಗಿದೆ. ಇವು ಮೊಟ್ಟೆ ಇಡುವುದಿಲ್ಲ, ಬದಲಾಗಿ ಮರಿಗಳಿಗೆ ಜನ್ಮ ನೀಡುತ್ತವೆ. ಮರಿಗಳು ಮೈಯಿಂದ ಹೊರಬಂದ ತಕ್ಷಣವೇ ಸ್ವತಂತ್ರವಾಗಿರುತ್ತವೆ. ತಾಯಿ ಹಾವು ಮರಿಗಳ ಆರೈಕೆ ಮಾಡುವುದಿಲ್ಲ. ಮರಿಗಳು ಹುಟ್ಟುವಾಗಲೇ ವಿಷವನ್ನು ಹೊಂದಿರುತ್ತವೆ. ಇವುಗಳ ಬೆಳವಣಿಗೆ ತುಂಬಾ ನಿಧಾನವಾಗಿರುತ್ತದೆ. ಪೂರ್ಣ ಪ್ರಮಾಣದ ಹಾವಾಗಲು ಹಲವು ವರ್ಷಗಳು ತೆಗೆದುಕೊಳ್ಳುತ್ತವೆ. ಗಂಡು ಹಾವುಗಳು ಹೆಣ್ಣು ಹಾವಿಗಾಗಿ ಹೋರಾಡುತ್ತವೆ. ಈ ನೃತ್ಯದಂತಹ ಹೋರಾಟವನ್ನು ನೀವು ನೋಡಬಹುದು. ಅಂತಿಮವಾಗಿ ವಿಜೇತ ಹಾವು ಹೆಣ್ಣು ಹಾವಿನೊಂದಿಗೆ ಸಂಗಾತಿಯಾಗುತ್ತದೆ. ಈಗ ಆಡರ್ ಹಾವಿನ ಅಪಾಯದ ಬಗ್ಗೆ ತಿಳಿಯೋಣ. ಇವುಗಳ ವಿಷವು ಮನುಷ್ಯರಿಗೆ ಅಪಾಯಕಾರಿಯಾಗಿದೆ. ಆದರೆ ಇವು ಮನುಷ್ಯರ ಮೇಲೆ ಅಕಾರಣವಾಗಿ ದಾಳಿ ಮಾಡುವುದಿಲ್ಲ. ನೀವು ಹಾವಿನ ಮೇಲೆ ಕಾಲಿಟ್ಟರೆ ಅಥವಾ ತೊಂದರೆ ಕೊಟ್ಟರೆ ಮಾತ್ರ ಕಚ್ಚುತ್ತವೆ. ಕಚ್ಚಿದ ಸ್ಥಳದಲ್ಲಿ ತೀವ್ರವಾದ ನೋವು ಅಥವಾ ಊತ ಬರುತ್ತದೆ. ಕೂಡಲೇ ವೈದ್ಯಕೀಯ ಚಿಕಿತ್ಸೆ ಪಡೆಯುವುದು ಅವಶ್ಯಕ. ಆಂಟಿವಿನಮ್ ಮಾತ್ರ ಇವುಗಳ ವಿಷಕ್ಕೆ ರಾಮಬಾಣ. ದೇಸಿ ಚಿಕಿತ್ಸೆಗಳ ಮೇಲೆ ನಂಬಿಕೆ ಇಡಬೇಡಿ. ಹಾವನ್ನು ಕೊಲ್ಲಲು ಹೋಗಿ ಪ್ರಾಣ ಕಳೆದುಕೊಳ್ಳಬೇಡಿ. ಇವು ಪರಿಸರದ ಸಮತೋಲನಕ್ಕೆ ತುಂಬಾ ಮುಖ್ಯ. ಇಲಿಗಳ ಸಂಖ್ಯೆಯನ್ನು ನಿಯಂತ್ರಿಸುವಲ್ಲಿ ಇವುಗಳ ಪಾತ್ರವಿದೆ. ರೈತರ ಪಾಲಿಗೆ ಇವು ಮಿತ್ರನಂತೆಯೇ ಕೆಲಸ ಮಾಡುತ್ತವೆ. ಆದರೂ ಎಚ್ಚರಿಕೆ ಇರಲಿ, ಹಾವನ್ನು ಕಂಡರೆ ದೂರವಿರಿ. ಹಾವಿನ ರಕ್ಷಕರಿಗೆ ಮಾಹಿತಿ ನೀಡಿ. ಪ್ರಾಣಿಗಳನ್ನು ಗೌರವಿಸುವುದು ಮನುಷ್ಯನ ಜವಾಬ್ದಾರಿ. ಈ ವಿಡಿಯೋ ನಿಮಗೆ ಇಷ್ಟವಾಯಿತು ಎಂದು ನಂಬುತ್ತೇವೆ. ಆಡರ್ ಹಾವಿನ ಬಗ್ಗೆ ನೀವು ಹೊಸ ವಿಷಯ ತಿಳಿದಿದ್ದೀರಿ. ಪ್ರಕೃತಿಯ ಪ್ರತಿ ಜೀವಿಗೂ ಬದುಕುವ ಹಕ್ಕಿದೆ. ನಿಮ್ಮ ಸುತ್ತಮುತ್ತಲಿನ ಹಾವುಗಳ ಬಗ್ಗೆ ಜಾಗೃತರಾಗಿರಿ. ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.